ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫೈನಲಿ ಇವತ್ತು ನಮ್ಮ ಹೊಸ ಕಾರ್ ಬರ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇದು ನಮ್ಮ ಆ್ಯನಿವರ್ಸರಿ ಗಿಫ್ಟ್ ಅಂತಲೂ ಕೂಡ ಹೇಳ್ಬೋದು. ಸೊ ನಮ್ಮಿಬ್ಬರಿಗೆ ನಾವೇ ಕೊಟ್ಕೊತಾ ಇರೋಂಥ ಆ್ಯನಿವರ್ಸರಿ ಗಿಫ್ಟು. ಹಾಗೆ ಹಿಂದ್ಗಡೆ ಮಮ್ಮಿಯ ಪಾಟ್ಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಾವು ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಕಿಯಾ ಸೊನೆಟ್ ಕಾರ್ ತಗೋಬೇಕು ಅಂತ ಹೇಳಿ. ಮುಂಚೆ ನಮ್ಮದು ವರ್ನಾ ಕಾರ್ ಇತ್ತು. ಸೊ ಅದನ್ನು ಮತ್ತು ಸ್ಯಾಂಟ್ರೋ ಇತ್ತು, ಅದನ್ನು ಕೊಟ್ಟು ಇವಾಗ ಕಿಯಾ ಸೊನೆಟ್ ತೊಗೊಳ್ಳೋಣ ಅಂತ ಹೇಳಿ ಫೈನಲಿ ಪ್ಲ್ಯಾನ್ ಮಾಡಿಕೊಂಡು ತೊಗೊತಾ ಇದ್ದೀವಿ. ಸೊ ಕಾರ್ ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಕಿಯಾ ಸೊನೆಟಲ್ಲಿ ಮೆರೂನ್ ರೆಡ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸೊ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ. ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ, ಓಕೆನಾ? ಸೊ ನೋಡಿ, ಫೈನಲಿ ಬರ್ತಾ ಇದೆ ಕಿಯಾ ಸೊನೆಟು. ಸೊ ನಮಗೆ ಕಿಯಾ ಸೊನೆಟ್ ತೊಗೋಬೇಕು ಅಂತ ಹೇಳಿ ತುಂಬ ಇಷ್ಟ ಆಯಿತು. ಕಿಯಾದಲ್ಲಿ ತುಂಬ ಮಾಡೆಲ್ಸ್ನ ನೋಡಿದ್ವಿ ಆ್ಯಕ್ಚುಲಿ. ಕಿಯಾ ಕಾರ್ನಿವಲ್ಲು, ಕಾರೆನ್ಸ್ ಎಲ್ಲನೂ ಕೂಡ ನೋಡಿದ್ವಿ. ಬಟ್ ಕಿಯಾ ಸೊನೆಟ್ ನನಗಿಷ್ಟ. ಕಿಯಾ ಸೊನೆಟಲ್ಲಿ ನನಗೆ ಈ ಮೆರೂನ್ ರೆಡ್ ಕಲರ್ ತುಂಬಾ ಇಷ್ಟ. ಸೊ ಹಂಗಾಗಿ ಕಿಯಾ ಸೊನೆಟ್ನೇ ತೊಗೊಳ್ಳೋಣ ಅಂತ ಹೇಳಿ ಫೈನಲ್ ಮಾಡಿಕೊಂಡು ಈ ಕಾರ್ನ ತೊಗೊಂಡಿದ್ದೀವಿ. ಸೊ ಹಾಗೆ ಮನೆಯಲ್ಲಿ ಫಸ್ಟು ಪೂಜೆನ ಮಾಡ್ತಾಯಿದ್ವಿ. ಮಮ್ಮಿ ಪೂಜೆನ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲಾದರೂ ಟೆಂಪಲ್ ಹತ್ರ ಹೋಗಿ ಪೂಜೆ ಮಾಡಿಸೋಣ ಅಂತ ಹೇಳಿ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಡ್ರೀಮ್ ಅನ್ನೋದಿರುತ್ತೆ, ಬಕೆಟ್ ಲೀಸ್ಟ್ ಅನ್ನೋದಿರುತ್ತೆ ಅಲ್ವಾ? ಸೊ ಮನೆನ ಕಟ್ಟಬೇಕು, ಹೊಸ ಮನೆ ತೊಗೋಬೇಕು, ಕಾರ್ ತೊಗೋಬೇಕು, ಸೊ ಹೀಗೆ ಒಂದು ಒಳ್ಳೆ ಜಾಬ್ ಸಿಗಬೇಕು, ಈ ಥರ ತುಂಬಾ ಡ್ರೀಮ್ಸ್ ಇರುತ್ತೆ. ಆಮೇಲೆ ಅಲ್ಲಿ ಟ್ರಿಪ್ ಹೋಗಬೇಕು, ಇಲ್ಲಿ ಟ್ರಿಪ್ ಹೋಗಬೇಕು, ಈ ಥರ ತುಂಬ ದೊಡ್ಡ ಬಕೆಟ್ ಲೀಸ್ಟ್ ಇರುತ್ತೆ. ಸೊ ನಮ್ಮ ಬಕೆಟ್ ಲೀಸ್ಟಲ್ಲಿ ಒಂದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಹೇಗಿದೆ ಕಾರ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸು ಕೂಡ ನನ್ನ ಒಂದು ಫ್ಯಾಮಿಲಿ ಥರ, ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ನಮಗೂ ಕೂಡ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೀಲಿ, ಕಷ್ಟಪಟ್ಟು ದುಡ್ದು ಮುಂದೆ ಬರುವಂತಹ ಶಕ್ತಿ ಆ ದೇವರು ನಮಗೆ ಕೊಡಲಿ ಅಂತ ಹೇಳಿ ನಾನು ಕೂಡ ಆ ದೇವರಲ್ಲಿ ಬೇಡ್ಕೊಂಡೆ. ಸೊ ಹಾಗೆ ಗಣಪತಿ ಟೆಂಪಲಲ್ಲಿ ಹೋಗಿ ಪೂಜೆ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಒಂದ್ಸತಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆನ ಮಾಡ್ಕೊತಾ ಇದ್ವಿ. ಕಂಪ್ಲೀಟಾಗಿ ವಿಡಿಯೋನ ಹಾಕ್ತೀನಿ, ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆನಾ? ಸೊ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲ ವೀಡಿಯೋಸ್ಗಳನ್ನ ನೋಡಿ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನನ್ನ ಲೈಫ್ ಸ್ಟೈಲ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಆಲ್ ನೋಟಿಫಿಕೇಷನ್ನ ಕೊಟ್ಟರೆ ನಿಮಗೆ ನಾನು ಯಾವಾಗ ವೀಡಿಯೋನ ಹಾಕ್ತೀನಿ ಅಲ್ವಾ, ಸೊ ಆವಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಈಸಿಯಾಗಿ ವಿಡಿಯೋನ ನೋಡ್ಬೋದು ಮತ್ತು ನೀವು ಸರ್ಚ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಇವಾಗ ಗಣಪತಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟ್ ಪೂಜೆ ಗಣಪತಿಗೆ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತಂದರೆ ವಿಘ್ನ ವಿನಾಶಕ ಅಲ್ವಾ? ಸೊ ಹಂಗಾಗಿ ಫಸ್ಟ್ ಪೂಜೆನ ಗಣಪತಿಗೆ ಮಾಡಬೇಕು ಅಂತ ಹೇಳಿ ಗಣಪತಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಕಾರ್ ಬುಕ್ಕಿಂಗಿಗೆ ಅಂತ ಹೇಳಿ ಅವರು ಏನಂತಾರೆ ಚೀಟಿನ ಮಾಡಿರ್ತಾರೆ. ಸೊ ಅದನ್ನೆಲ್ಲನೂ ತೊಗೊಂಡು ಇವಾಗ ಕಾರ್ ಪೂಜೆನ ಮಾಡಿಸ್ತಾ ಇದ್ದೀವಿ. ಅಲ್ಲೇ ಪೂಜಾರಿಗಳಿದ್ರು, ಅವರಿಗೆ ಎಲ್ಲನೂ ಹೇಳಿ ಪೂಜೆನ ಮಾಡಿಸ್ತಾ ಇದ್ವಿ. ತುಂಬಾ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ಪೂಜೆನ. ಸೊ ಚೆನ್ನಾಗಿ ಅನಿಸ್ತು, ನಮಗೆಲ್ಲ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಅಂತ ಅನ್ನಿಸ್ತು. ಚೆನ್ನಾಗಿ ಮಾಡಿದರು ಪೂಜೆನ. ಎಲ್ಲ ಮಂತ್ರಗಳೆಲ್ಲ ಹೇಳಿ ನಮ್ಮ ಹತ್ರನೂ ಕೂಡ ಹೇಳಿಸಿ ಚೆನ್ನಾಗಿ ನೀಟಾಗಿ ಪೂಜೆನ ಮಾಡಿದರು.
ಪ್ರತಿಯೊಂದು ವ್ಯಕ್ತಿಯ ಲೈಫಲ್ಲೂ ಕೂಡ ಒಂದು ನಮಗೆ ಡ್ರೀಮ್ ಅನ್ನೋದಿರುತ್ತೆ ಅಲ್ವಾ. ಚೆನ್ನಾಗಿ ನಾವು ದುಡಿಬೇಕು, ಅಂದ್ಕೊಂಡಿರೋದನ್ನು ಸಾಧಿಸಬೇಕು, ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಹೇಳಿ. ಸೊ ಈ ಒಂದು ಡ್ರೀಮ್ನ ಇಟ್ಕೊಂಡು ನಾವು ಕೆಲಸ ಮಾಡುವಾಗ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಡ್ರೀಮ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಕೆಲಸನ ಮಾಡಿದರೆ 100% ನಾವು ನಮ್ಮ ಒಂದು ಡ್ರೀಮಲ್ಲಿ ಸಕ್ಸಸ್ ಆಗ್ತೀವಿ ಅಂತಲೇ ಹೇಳ್ಬೋದು. ಬಟ್ ಯಾವುದೇ ನಾವು ಕೆಲಸ ಮಾಡಲಿ ಅದರಲ್ಲಿ ಸ್ವಲ್ಪ ನಾವು ಇಂಟ್ರೆಸ್ಟ್ ಆಸಕ್ತಿನ ತೋರಿಸಿ ಚೆನ್ನಾಗಿ ಕೆಲಸನ ಮಾಡೋದ್ರಿಂದ ಆದಷ್ಟು ನಮ್ಮ ಆಸೆಗಳನ್ನು ಫುಲ್ಫಿಲ್ ಮಾಡ್ಕೋಬೋದು, ನಮ್ಮ ಒಂದು ಡ್ರೀಮ್ನ ಕಂಪ್ಲೀಟ್ ಮಾಡ್ಕೋಬೋದು. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಂದು ಒಳ್ಳೆ ಟೈಮ್ ಅನ್ನೋದು ಬರುತ್ತೆ. ದೇವರು ಖಂಡಿತ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾನೆ. ಆದರೆ ನಾವು ಆದಷ್ಟು ತಾಳ್ಮೆಯಿಂದ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಲೈಫಲ್ಲಿ ಎಷ್ಟೆಷ್ಟೋ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಅವ್ರದ್ದೆಲ್ಲ ನೋಡಿದರೆ ನಮ್ದು ಏನೂ ಅಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಾಗ ನಮ್ಮ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ಬೋದು. ಅಷ್ಟೊಂದು ನಮ್ಮ ಫ್ರೆಂಡ್ಸಲ್ಲಾಗಿರ್ಬೋದು, ಫ್ಯಾಮಿಲಿನಲ್ಲಾಗಿರ್ಬೋದು, ಯಾರ್ಯಾರ್ದೋ ಸ್ಟೋರಿಗಳನ್ನ ಕೇಳಿರ್ತೀವಿ, ಅದನ್ನು ಕಣ್ಣಾರೆ ನೋಡಿರ್ತೀವಿ ಅಲ್ವಾ. ಸೊ ಅವ್ರದ್ದೆಲ್ಲನೂ ನೋಡಿದಾಗ ನಮ್ಮ ಲೈಫು ತುಂಬ ಚೆನ್ನಾಗಿದೆ, ನಾವು ಹ್ಯಾಪಿಯಾಗಿದ್ದೀವಿ, ದೇವರು ನಮಗೆ ಎಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಹ್ಯಾಪಿಯಾಗಿ ಇರಬೇಕಾಗತ್ತೆ. ಸೊ ಖಂಡಿತ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡೋದು. ಸೊ ನನ್ನ ಹಸ್ಬೆಂಡು ಅಷ್ಟೇ ರಾಯರನ್ನ ತುಂಬಾ ನಂಬ್ತಾರೆ ಯಾವಾಗಲೂ ಅಷ್ಟೇ. ಸೊ ಅವ್ರು ಮುಂಚೆಯಿಂದನೂ ರಾಘವೇಂದ್ರ ಸ್ವಾಮಿ ಅವ್ರನ್ನ ತುಂಬಾ ಅವರು ಬಿಲೀವ್ ಮಾಡ್ತಾರೆ. ಸೊ ಹಂಗಾಗಿ ಅವರ ಆಶೀರ್ವಾದ ಇಲ್ಲದೇ ನಾವು ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಮಾತಿದೆ, ನೀವು ಕೇಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ದೇವ್ರ ಆಶೀರ್ವಾದ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಸೊ ನಾನು ಯಾರೋ ಹೇಳಿರೋದನ್ನು ಕೇಳಿದ್ದೀನಿ. ನಿಜವಾಗ್ಲೂ ಅಷ್ಟೇ, ಯಾವುದೋ ಒಂದು ಕೆಲಸ ಆಗ್ತಾ ಇದೆ, ಯಾವುದೋ ಒಂದು ಒಳ್ಳೇದಾಗ್ತಾ ಇದೆ, ಏನೋ ಒಂದು ಕೆಟ್ಟದಾಗ್ತಾ ಇದೆ ಅಂದರೆ ದೇವ್ರ ಆಶೀರ್ವಾದ ಇಲ್ಲದೇ ಯಾವುದನ್ನು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಕೆಟ್ಟದಾಗ್ತಾ ಇದೆ ಅಂದರೆ ಮುಂದೆ ನಮಗೇನೋ ಒಂದು ಒಳ್ಳೆಯದು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಂತ ಹೇಳಿ ನಂಬಬೇಕಾಗತ್ತೆ. ನಂಬಿಕೆನೇ ಜೀವನ ಅಲ್ವಾ. ಸೊ ಎಲ್ಲರಿಗೂ ಕೂಡ ಅಷ್ಟೇ ನಂಬ್ಕೊಂಡು ನಾವು ಒಂದು ಹ್ಯಾಪಿಯಿಂದ ಜೀವನ ಮಾಡ್ಕೊಂಡು ಹೋದರೆ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ. ಯಾರೆಲ್ಲ ಲೈಫಲ್ಲಿ ಕಷ್ಟನ ಅನುಭವಿಸಿದ್ದೀರಾ ಅಥವಾ ಇನ್ನೂ ಕೂಡ ಸ್ವಲ್ಪ ಕಷ್ಟದಲ್ಲೇ ಇದ್ದೀರಾ, ಖಂಡಿತ ಬಿಲೀವ್ ಮಾಡಿ, ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡೋದು. ಸೊ ಆದಷ್ಟು ದೇವ್ರ ಮೇಲೆ ನಾವು ನಂಬಿಕೆನ ಇಡಬೇಕು ಅಷ್ಟೇ. ಸೊ ದೇವರು ಎಲ್ಲರಿಗೂ ಕೂಡ ಒಂದು ಟೈಮ್ ಅನ್ನೋದನ್ನು ಕೊಡ್ತಾರೆ. ಎಲ್ಲರಿಗೂ ಕೂಡ ಒಂದು ಟೈಮ್ ಅನ್ನೋದು 100%, 101% ಬಂದೇ ಬರುತ್ತೆ. ಸೊ ಎಲ್ಲರ ಲೈಫಲ್ಲೂ ಕೂಡ ಕತ್ತಲು ಕಳೆದ ಮೇಲೆ ಬೆಳಕು ಆಗಲೇಬೇಕು ಅಲ್ವಾ. ಸೊ ಇಷ್ಟನ್ನೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಸಾರಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.